ನವರತ್ನಗಳು ಅಂತ ಹೇಳಿದ್ರೆ ಇದು ಎಲ್ಲಿಂದ ಬಂತು ಅಂತಕ್ಕಂಥದ್ದು ಬಹಳ ಮುಖ್ಯ. ಈಗ ನಾವು ಏನೋ ಒಂದು ಕಲ್ಲು ಅಂತ ಹೇಳಿ ಹಾಕೊಳಕ್ಕಾಗಲ್ಲ. ನವರತ್ನಗಳು ಅಂದ್ರೆ ಅದಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಹೌದು. ಗ್ರಹಗಳು ಏನಿರುತ್ತೆ ನಭೋಮಂಡಲದಲ್ಲಿ ಅಂದ್ರೆ ಆಕಾಶದಲ್ಲಿ, ಆ ಗ್ರಹಗಳ ಒಂದು ಸ್ಪರ್ಶ ಏನಾಗತ್ತೆ ಒಂದಕ್ಕೊಂದು ಏನು ಇದಾಗತ್ತೆ, ಅವಾಗ ಏನಾಗತ್ತೆ ಆ ಘರ್ಷಣೆಯಿಂದ ಭೂಮಿಗೆ ಬೀಳುವಂತಹ ಒಂದು ವಸ್ತು ನವರತ್ನಗಳು. ಆ ಒಂದು ನವರತ್ನಗಳಿದೆಯಲ್ಲ ಅದರಲ್ಲಿ ಏನಾಗುತ್ತೆ ಅಂದ್ರೆ ಬಹಳವಾಗಿ ಗ್ರಹಗಳ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ನಾವೆಲ್ಲರೂ ಕೂಡ ಗ್ರಹದ ಅಂಶದಿಂದ ಹುಟ್ಟಿದೀವಿ. ಅದಕ್ಕೆ ನಮ್ಗೆ ಒಂದು ನಕ್ಷತ್ರ ಇರುತ್ತೆ, ಒಂದು ರಾಶಿ ಇರುತ್ತೆ, ಒಂದು ಲಗ್ನ ಇರುತ್ತೆ, ಜನ್ಮಕುಂಡ್ಲಿ ಇರುತ್ತೆ. ಅದ್ರಲ್ಲಿ ಯಾವ ಯಾವ ಒಂದು ರಾಶಿಗೆ ಯಾವ ಲಗ್ನಕ್ಕೆ ಯಾವ್ದು ಹಾಕೋಬೇಕು ಇದೆಲ್ಲ ವಿಚಾರಗಳು ಇರುತ್ತೆ. ಹಂಗಾಗಿ ನವರತ್ನಗಳು ಮನುಷ್ಯನ ಜೀವನದಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತೆ. ಹೆಂಗೆ ನಿರ್ವಹಿಸುತ್ತೆ ಅಂದ್ರೆ ಯಾವುದೋ ಒಂದು ದೊಡ್ಡ ದೊಡ್ಡ ಅಪಾಯಗಳಪ್ಪ ಅದನ್ನೆಲ್ಲ ತಪ್ಪಿಸ್ಕೊಳಕ್ಕೆ ಒಂದು ರತ್ನ ಅಂತಕ್ಕಂಥದನ್ನ ಕೈಗೆ ಹಾಕೊಂಡು